Watch full episodes on Jio Hotstar. ಬಿಸಕೋಕೋ ಮುಂಚೆ ನಾನೇ ಅಲ್ಲಿ ಹೋಗಿ ಬಿದ್ಬಿಡ್ತೀನಿ. ಕಾಪಾಡಿ ಕಾಪಾಡಿ. ಲಡ್ಡು ಸಿಂಗ್ ಅವ್ರೆ, ಸಮುದ್ರದಲ್ಲಿ ಆ ಹದ್ದು ಹಾಳು ಮಾಡ್ತಾ ಇದೆ ಎಲ್ಲ. ಆಯಿಲ್ ನ ತಗೊಂಡೋಗುವಂತ ಶಿಪ್ ಅಲ್ಲಿ ಏನೇನೋ ಆಗ್ತಾ ಇದೆ. ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅದು ಎಷ್ಟೇ ದೊಡ್ಡ ಹದ್ದಾಗಿರ್ಲಿ ಅದನ್ನ ಹಿಡಿತೀವಿ. ನಾನೇ ಅದನ್ನ ಖುದ್ದಾಗಿ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒಪ್ಪಿಸ್ತೀನಿ. ಥ್ಯಾಂಕ್ ಯು. ಓಡಿ, ವಲ್ಚರ್ ಬಂದ್ಬಿಟ್ಟಿದೆ, ಓಡಿ. ಲಡ್ಡು ಸಿಂಗ್ ಅವ್ರೆ, ಮೇಲ್ಗಡೆ ನೋಡಿ, ಹದ್ದು ಬಂದ್ಬಿಟ್ಟಿದೆ, ಹಿಡ್ಕೊಳ್ಳಿ ಅದನ್ನ. ಜೇನಮ್ಮ ಬೇಗ ಪೊಲೀಸ್ನ ಕರಿ. ಕಾಪಾಡಿ, ಪೊಲೀಸ್ ಕಾಪಾಡಿ. ಅಯ್ಯೋ ಕಾಪಾಡಿ. ಬಿಟ್ಬಿಡು ನನ್ನ, ಬಿಟ್ಬಿಡು. ಅಯ್ಯೋ ಬಿಟ್ಬಿಡು. ಅಯ್ಯೋ ಯಾರಾದ್ರೂ ಕಾಪಾಡಿ. ಅಯ್ಯೋ ಬಿಟ್ಬಿಡು ನನ್ನ. ಅಯ್ಯೋ ಶಿವ, ನನ್ನ ಕಾಪಾಡು. ಶಿವ ಕಾಪಾಡು. ಅಯ್ಯೋ ಶಿವ, ನನಗೆ ಯಾಕೆ ಹೊಡಿತಾ ಇದೀಯಾ? ನಾನ್ ನಿನ್ ಕಡೆಯವನು. ಅಯ್ಯೋ ನನ್ ಕಾಪಾಡಿ. ನೋಡಿದ್ರಾ, ಈ ಲಡ್ಡು ಸಿಂಗ್ ಪರ್ಫೆಕ್ಟ್ ಟೈಮ್ ಅಲ್ಲಿ ಪರ್ಫೆಕ್ಟ್ ಲ್ಯಾಂಡಿಂಗ್ ಮಾಡ್ತಾನೆ. ತಾಕತ್ ಮತ್ತು ಬುದ್ಧಿವಂತಿಕೆನ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ ಲಡ್ಡು ಸಿಂಗ್ ಸರ್, ಅದು ನಿಮ್ಮ ಬ್ಯಾಲೆನ್ಸ್ ಅಲ್ಲ, ಅದು ಯಾರ್ದೋ ಒಬ್ಬರದು ಚಾಲೆಂಜು. ಸ್ವಲ್ಪ ಮೇಲ್ ನೋಡಿ ನೀವು. ಶಿವ, ನಿನ್ಗೇನಾಗಿಲ್ಲ ತಾನೆ? ನಾನು ಈ ಜನಗಳಿಗೆ ನಿನ್ನ ಬುದ್ಧಿವಂತಿಕೆ ಮತ್ತೆ ತಾಕತ್ನ ಬಗ್ಗೆ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಶಿವ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಕಾಪಾಡ್ಬಿಟ್ಟೆ. ಹುಡುಗನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಪ್ಲಾನ್ ಅನ್ನೆಲ್ಲ ಅವನು ಹಾಳು ಮಾಡ್ಬಿಟ್ಟ.
ಗಿದ್ರಾಜನ್ನ ಇಲ್ಲಿವರೆಗೂ ಯಾರು ಎದುರಿಸಿರ್ಲಿಲ್ಲ. ಆದ್ರೆ ಇವತ್ತು ಎಲ್ಲ ಉಲ್ಟಾಗ್ ಹೋಯ್ತು. ಈ ಹುಡುಗ ಗಿದ್ರಾಜನ್ನ ಅವಮಾನಿಸಿದಾನೆ. ಈ ಹುಡುಗ ಒಬ್ಬನೇ ಅಷ್ಟು ದೊಡ್ಡ ಹಕ್ಕಿನ ಹೇಗೆ ಎದುರಿಸಕ್ ಸಾಧ್ಯ? ಸೈಕಲ್ ನಿಂದ ಬಾಲನ್ನ ಫೈರ್ ಮಾಡ್ತಾ ಇದ್ದ, ಸೈಕಲ್ ಅನ್ನ ವಿಮಾನ ತರ ಹಾರಿಸ್ತಾ ಇದ್ದ. ಅವನ್ ಮುಖ ನೋಡಿದ್ರೆ ಅವನು ಸಾಮಾನ್ಯ ಹುಡುಗನ್ ತರ ಕಾಣಿಸ್ತಾ ಇಲ್ಲ. ಹೋಗಿ ಅವನ್ ಬಗ್ಗೆ ವಿವರ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಅವನು ನಮ್ ದಾರಿಗೆ ಅಡ್ಡ ಬರ್ತಾನೆ. ಬಾಸ್, ಯಾವ ದಾರಿ? ಈ ಗಿದ್ರಾಜ್ನ ಮೂಲಕ ಇಡೀ ಭೂಮಂಡಲವನ್ನ ನನ್ನ ಕೈವಶ ಮಾಡ್ಕೊಳ್ತೀನಿ. ಆಗ ಜನರು ಯೋಚಿಸ್ತಾರೆ ಇದು ದೊಡ್ಡ ಹಕ್ಕಿ ಅಂತ. ಆಮೇಲೆ ಜನರಿಗೆ ಗೊತ್ತಾಗತ್ತೆ ಇದು ನನ್ನ ಹಕ್ಕಿ ಅಂತ. ಆಗ ನಮ್ಮ ದಾರಿ ಸುಲಭವಾಗುತ್ತೆ, ಹೆಚ್ಚಿನ ಹಣ ಸಂಪಾದಿಸಬಹುದು. ಈ ದಾರಿಗೆ ನಮ್ಗೆ ಪ್ರೊಟೆಕ್ಷನ್ ಬೇಕು, ಪ್ರೊಟೆಕ್ಷನ್ಗೆ ಹಣ ಬೇಕು. ಇಷ್ಟೊಂದು ದೊಡ್ಡ ವಲ್ಚರ್ ಎಲ್ಲಿಂದ ಬಂತು? ಮತ್ತೆ ಅದು ಆಯಿಲ್ ಟ್ಯಾಂಕರ್ನ ಏನಕ್ಕೆ ತನ್ನ ಗುರಿಯಾಗಿಟ್ಕೊಂಡಿದೆ? ನನ್ಗೆ ಈ ವಿಷಯ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದ್ ಏನೇ ಆಗಿದ್ರು ನಾವು ಕಂಡು ಹಿಡಿಲೇಬೇಕು. ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೆಕ್ಸ್ಟ್ ಆಯಿಲ್ ಟ್ಯಾಂಕರ್ ಇಲ್ಲಿಂದ ಹೊರಡುತ್ತಲ್ಲ, ಅಲ್ಲಿ ಹೋಗಿ ನಾವೊಂದು ಟ್ರ್ಯಾಪ್ ಸೆಟ್ ಮಾಡೋಣ. ನಾನ್ ಲಡ್ಡು ಸಿಂಗ್ ಸರ್ಗೆ ತಿಳಿಸ್ಬಿಡ್ತೀನಿ. ಲಡ್ಡು ಸಿಂಗ್ಗೆ ಗೊತ್ತಾಗಿದೆ. ಲಡ್ಡು ಸಿಂಗ್ ಸರ್, ಅದು ನೀವು ಇಲ್ಲಿ? ಅದು ನಾನು ಹೀಗೆ ಹೋಗ್ತಾ ಇದ್ನ, ಹಾಗಾಗಿ ನಿನ್ನನ್ನ ಮೀಟ್ ಮಾಡಿ ಏನಾದ್ರೂ ಪ್ಲಾನ್ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ನಾನು ಕೂಡ ಏನಾದ್ರೂ ಪ್ಲಾನ್ ಮಾಡಬಹುದಲ್ವಾ ಶಿವ? ಹ? ಲಡ್ಡು ಸಿಂಗ್ ಸರ್, ನೀವತ್ತು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ. ನಾವು ಇವಾಗ ಇದನ್ನೇ ಯೋಚಿಸ್ತಾ ಇದ್ವಿ. ಲಡ್ಡು ಸಿಂಗ್ ಸರ್, ನಾವ್ ಈ ಎಲ್ಲ ಡಮ್ಮಿಗಳನ್ನ ನೆಟ್ನ ಕೆಳಗಡೆ ಇಡಬೇಕು. ಆ ವಲ್ಚರ್ ಇವನ್ನ ಹಿಡ್ಕೊಳಕ್ ಬಂದಾಗ ಅದ್ರ ಕಾಲು ಈ ನೆಟ್ಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆಮೇಲೆ ನಾವ್ ಅದನ್ನ ಹಿಡ್ಕೊಳ್ಳೋಣ. ಶಿವ, ವಲ್ಚರ್ ಬಂತು. ಇವಾಗ ನಾವೇನ್ ಮಾಡೋದು? ಬೇಗ ಬೇಗ ಎಲ್ಲರೂ ಒಳಗೆ ಹೋಗಿ. ಜಯರಾಮ, ಅದು ಈ ಕಡೆನೆ ಬರ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ನಮ್ಮನ್ ಏನು ಮಾಡಬೇಡ ಪ್ಲೀಸ್. ನಾನ್ ನಿನ್ಗೆ ಮಾತು ಕೊಡ್ತೀನಿ, ನಾನ್ ನಿನಗೆ ಏನು ಶಿಕ್ಷೆ ಕೊಡೋದಿಲ್ಲ. ಸಾಹೇಬ್ರೆ, ಯಾಕೆ ಹೀಗೆ ಬಡಬಡಾಯಿಸ್ತಾ ಇದ್ದೀರಾ? ನೀವು ಯಾರಿಗೂ ಶಿಕ್ಷಣ ಕೊಡೋದಕ್ಕೆ ಆಗೋದಿಲ್ವಲ್ಲ. ಬದುಕೊಂಡ್ವಿ ಜಯರಾಮ, ನಾವು ಬದುಕೊಂಡ್ವಿ. ನಮ್ ಕತೆ ಮುಗೀತು. ಅರೆ, ಅದ್ ನಮ್ನ ನೋಡೇ ಬಿಡ್ತು. ಹಲೋ, ಇಲ್ಲಿ ಇಲ್ಲಿ. ಶಿವ, ನಾನ್ ಬರ್ತಾ ಇದ್ದೀನಿ. ಸಾಹೇಬ್ರೆ, ಎಲ್ಲಿ ಹೋಗ್ತಾ ಇದ್ದೀರಾ? ಶಿವ ತನ್ನನ್ನು ತಾನು ರಕ್ಷಿಸ್ಕೋತಾನೆ. ವಲ್ಚರ್ನ ಮೇಲೆ ಏನಿದೆ? ಇದು ಹೇಗ್ ಕಾಣಿಸ್ತಿದೆ ಅಂದ್ರೆ ಒಂದು ದೊಡ್ಡ ವಲ್ಚರ್ ಮೇಲೆ ಇನ್ನೊಂದು ಚಿಕ್ಕ ವಲ್ಚರ್ ನಿಂತ್ಕೊಂಡ ಹಾಗಿದೆ. ಝೂಮ್ ಮಾಡಿ ನೋಡೋಣ. ಓ ಇಲ್ಲ, ಜಾಯಿಂಟ್ ವಲ್ಚರ್ನ ಮೇಲೆ ಒಬ್ಬ ಮನುಷ್ಯ ಕೂಡ ವಲ್ಚರ್ ಆಗಿ ಕೂತಿದ್ದಾನೆ. ಅವನ್ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಇದ್ರರ್ಥ ಆ ಮನುಷ್ಯನೇ ಆ ಜಾಯಿಂಟ್ ವಲ್ಚರ್ನ ಕಂಟ್ರೋಲ್ ಮಾಡ್ತಿರೋದು. ಶಿವ,
ಹಾಗಾದ್ರೆ ಈಗ ಏನ್ ಪ್ರಾಬ್ಲಮ್ಸ್ ನಡೀತಾ ಇದೆಯಲ್ಲ ಅದ್ರ ಹಿಂದೆ ಕೂಡ ಇದೇ ಮನುಷ್ಯ ಇರ್ಬೋದು. ಇದುವರೆಗೂ ಇವನು ಜೈಂಟ್ ವಲ್ಚರ್ ಹೆಸರಲ್ಲಿ ಹೆದರ್ಸ್ತಾ ಇದ್ದ. ಖಂಡಿತವಾಗ್ಲೂ. ಇನ್ನೇನು ನಮ್ಗೆಲ್ಲವೂ ಈಗ ಗೊತ್ತಾಗ್ಬಿಡ್ತಲ್ಲ. ಆ ಮನುಷ್ಯ ಲಡ್ಡು ಸಿಂಗ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಅವನ್ನ ಹೇಗ್ ಹಿಡಿಯೋದು? ಗೊತ್ತಾಗ್ತಾ ಇಲ್ಲ ಅವನ್ ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ. ಲಡ್ಡು ಸಿಂಗ್ ಸರ್, ಈ ಸಲ ಅವ್ನ್ ಬಚಾವಾಗೋದಿಲ್ಲ. ಆಯಿಲ್ ಟ್ಯಾಂಕರ್ಸ್ ನ ಕದಿಯೋದು ಅವನ ಗುರಿ ಅಂತ ಅನ್ಸುತ್ತೆ. ಇವಾಗ ಆಯಿಲ್ ಟ್ಯಾಂಕರ್ಸ್ ನ ಅವನಿಗೆ ಕೊಟ್ಬಿಡೋಣ. ನಾವ್ ಯಾರಿಗೂ ತಿಳಿಸ್ದಂಗೆ ಆ ಆಯಿಲ್ ಟ್ಯಾಂಕರ್ ಅಲ್ಲಿ ಹೋಗೋಣ. ಓ ಹೌದು ಹೌದು ಶಿವ, ನಾನು ಕೂಡ ಅದನ್ನೇ ಹೇಳೋದಕ್ ಬಂದೆ. ನಡೀರಿ ನಡೀರಿ. ಸಾರಿ ಆ ಮನುಷ್ಯ ಹೊರಗಡೆ ಬರ್ಲಿ, ನನ್ ತಾಕತ್ತೇನು ಅಂತ ತೋರಿಸ್ತೀನಿ. ಅವನ್ ಎಲ್ಲಿಗೂ ಹಾರ್ ಹೋಗ್ಬಾರ್ದು. ಹಾಗ್ ಮಾಡ್ತೀವಿ. ಇಲ್ಲ ಲಡ್ಡು ಸಿಂಗ್ ಸರ್, ಆ ರೀತಿ ಏನು ಮಾಡಕ್ ಹೋಗ್ಬೇಡಿ. ಅವನ ನಿಜವಾದ ಪ್ಲಾನ್ ನಮಗ್ ಗೊತ್ತಾಗ್ಬೇಕಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಬರೀ ಅವನ್ನ ಫಾಲೋ ಮಾಡ್ಬೇಕು ಅಷ್ಟೇ. ಎಲ್ಲರೂ ಓಡ್ ಹೋದ್ರು, ನನ್ ಕೆಲ್ಸ ಶುರು ಮಾಡ್ತೀನಿ. ಇದ್ದು ನೀನ್ ಆರಾಮಾಗಿ ಇಲ್ಲಿ ಕೂತ್ಕೋ, ನಾನ್ ಒಳಗಡೆ ಹೋಗ್ತೀನಿ. ಈ ಜಾಗ ಅಂತೂ ನನ್ಗೊಂದು ದೊಡ್ಡ ಆಯಿಲ್ ಸ್ಟೇಷನ್ ತರ ಕಾಣಿಸ್ತಾ ಇದೆ. ನಂಗಂತೂ ತುಂಬಾನೇ ಭಯ ಆಗ್ತಿದೆ. ನಿಮಗ್ ಗೊತ್ತಲ್ಲ, ನಂಗ್ ತುಂಬಾ ಭಯ ಆದ್ರೆ ತುಂಬಾ ಹಸಿವಾಗುತ್ತೆ ಅಂತ. ಏನು ಪರವಾಗಿಲ್ಲ ಮಗು, ನಾವೀಗ ನಿಮ್ಮ ಹಸುವನ್ನ ನೀಗಿಸ್ಬಿಡ್ತೀವಿ. ನೀವಿಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಈ ಆಟ ತುಂಬಾನೇ ಚೆನ್ನಾಗಿರತ್ತೆ. ಗಿದ್ರಾಜನ ಇಲ್ಲಿವರೆಗೂ ಯಾರು ಎದುರು ಹಾಕೊಂಡಿರ್ಲಿಲ್ಲ. ಅದು ರಾಜ, ಕೇವಲ ಗಿದ್ರಾಜ ಮಾತ್ರ. ಇಷ್ಟು ಚಿಕ್ಕ ಹುಡುಗ ಆಗಿದ್ರು ನನ್ ತಲೆನೆ ಕೆಡಿಸ್ತಾ ಇದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನನ್ ಗೊತ್ತು ನಿನ್ ಹೆಸರು ಶಿವ ಅಂತ. ನಿನ್ ಬಗ್ಗೆ ನಾನು ಎಲ್ಲವನ್ನ ತಿಳ್ಕೊಂಡಿದ್ದೀನಿ. ಗಿದ್ರಾಜ್ ಅಂಕಲ್, ನಿಮಗ್ ಗೊತ್ತಿಲ್ವಾ ಪ್ರಾಣಿಗಳನ್ನ ಈ ತರ ಯೂಸ್ ಮಾಡ್ಕೊಳ್ಳೋದು ಇಲ್ಲಿಗಲ್ ಅಂತ? ನಿಮ್ಗೆ ಇಷ್ಟು ದೊಡ್ಡ ವಲ್ಚರ್ ಎಲ್ಲಿಂದ ಸಿಕ್ತು? ಇದ್ರ ಬಗ್ಗೆ ನಾನ್ ನಿನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿನಗ್ ಹೋಗ್ತಾ ಹೋಗ್ತಾ ಎಲ್ಲವೂ ಗೊತ್ತಾಗತ್ತೆ. ಈ ತರದ ಹಕ್ಕಿ ವಲ್ಚರ್ ಮೌಂಟನ್ ಅಲ್ಲಿರತ್ತೆ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಈ ಹಕ್ಕಿ ತುಂಬಾ ಚಿಕ್ಕದಾಗಿತ್ತು. ಆವಾಗ್ಲೇ ನಾನು ಇದನ್ನ ತಗೊಂಡ್ ಬಂದಿದ್ದೆ. ನಾನಿದಕ್ಕೆ ಉಣಿಸಿ ತಿನ್ಸಿ ಪಾಲನೆ ಪೋಷಣೆ ಮಾಡಿ ದೊಡ್ಡದಾಗಿ ಮಾಡಿದ್ದೀನಿ. ನಾನಿದನ್ನ ಮಗು ತರ ಸಾಕಿದ್ದೀನಿ. ಏನ್ ಉಪಯೋಗ ಮಗು ತರ ಸಾಕಿದ್ದಕ್ಕೂ? ಹೇಗೆ ಸಾಕಿದ್ರು ನೀವ್ ಇದನ್ನ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ಕೊಂತಾ ಇದ್ದೀರಾ. ತುಂಬಾ ಮಾತಾಡ್ತಾ ಇದೀಯ ಶಿವ. ಹಿಡ್ಕೊಳ್ಳಿ ಇವ್ರನ್ನ. ಶಿವ, ನೀನ್ ಚಿಂತೆ ಮಾಡ್ಬೇಡ. ಹೇಳಿ ಸಾರ್, ನೀವು ಶಿವನ ಕಾಪಾಡಬೇಕು. ಶಿವ, ನಾನ್ ಬರ್ತಾ ಇದ್ದೀನಿ. ಶಿವ, ಅವ್ನು ಓಡ್ ಹೋಗ್ತಿದ್ದಾನೆ.
ಮತ್ತೆ ನನಗೆ ಯಾಕೆ ಅಂಕಲ್, ದೂರದಿಂದ ಎಷ್ಟೊತ್ತಂತ ಫೈಟ್ ಮಾಡೋದು? ಪಾಪ ಈ ಪಕ್ಷಿಗೆ ಸುಸ್ತಾಗಲ್ವಾ? ಗಿದ್ರಾಜ್ ಅಂಕಲ್, ನೀವೀಗ ಜೈಲ್ಗೆ ಹೋಗ್ಲೇಬೇಕಾಗತ್ತೆ. ಅಟ್ಲೀಸ್ಟ್ ನಿಮ್ಮ ಗಿದ್ದುಗಾದ್ರೂ ಸ್ವಲ್ಪ ಅವ್ರ ಜನದ ಜೊತೆ ಸೇರೋಕೆ ಬಿಟ್ಬಿಡಿ ನೀವು. ಅಲ್ಲಿ ನೋಡಿ, ಒಬ್ಬರನ್ನೊಬ್ರು ನೋಡ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ಸರಿ ಗಿದ್ದು, ನಿನಗ್ ನಿಜವಾಗ್ಲೂ ಹೋಗ್ಬೇಕು ಅನ್ಸಿದ್ರೆ ನಾನ್ ನಿನಗೆ ಸ್ವಾತಂತ್ರ್ಯ ಕೊಡ್ತೀನಿ. ನೀನ್ ಜಾಗೃತಿಯಾಗಿರು. ಯು ಆರ್ ಫ್ರೀ. ಹೋಗು, ನೀನ್ ಸ್ವತಂತ್ರವಾಗಿದ್ಯಾ. ಹೋಗು ಹೋಗು, ನೀನ್ ಸ್ವತಂತ್ರವಾಗಿದ್ಯಾ. ಹೋಗು. Watch India's largest kids library only on Jio Hotstar. Download the app now.